24ನೇ ತಾರೀಕು ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆಗೆ ಕರೆ ನೀಡಿದರು. ಅದು ಶ್ರೀನಗರ ಸರ್ಕಲ್ನಿಂದ ಮಿಶಿಗನ್ ಕಾಂಪೌಂಡ್ವರೆಗೂ ಪ್ರತಿಭಟನೆ ನಡೆದಿತ್ತು. ಅದರ ಮಧ್ಯ ಮತ್ತು ಅದಾದ ನಂತರ ಸುಮಾರು 1,500 2 ಸಾವಿರ ಜನ ವಿದ್ಯಾರ್ಥಿಗಳು ಇಲ್ಲಿ ಕೆಲವರ ಒಂದು ಪ್ರಚೋದನೆಯಿಂದ ನಮ್ಮ ಜುಬಿಲಿ ಸರ್ಕಲ್ ಅಲ್ಲಿ ಕೂತು ಸುಮಾರು 3.5 ಗಂಟೆಗಳ ಕಾಲ ಜುಬಿಲಿ ಸರ್ಕಲ್ ಬಂದ್ ಮಾಡಿದ್ದು ತಮ್ಮೆಲ್ಲರಿಗೂ ನಡೆದಿದೆ. ಅದರ ಹಿನ್ನೆಲೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳನ್ನು ಈಗಾಗಲೇ ದಾಖಲು ಮಾಡಿಕೊಂಡಿದೆ. ಒಂದು ಸರ್ವಮಂಗಳ ಸರ್ಕಲ್ ಅಲ್ಲಿ ನಮ್ಮ ಪೊಲೀಸ್ ಬ್ಯಾರಿಕೇಡ್ ಅನ್ನ ಬ್ರೀಚ್ ಮಾಡಿ ಅಲ್ಲಿಂದ ಮುಂದೆ ನುಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಆಗಿರುವಂಥದ್ದು. ಇನ್ನೊಂದು ಜುಬಿಲಿ ಸರ್ಕಲ್ ಬಂದ್ ಮಾಡಿರುವಂಥದ್ದು. 2 ಪ್ರತ್ಯೇಕ ಪ್ರಕರಣಗಳು. ನನಗಿರೋ ಮಾಹಿತಿ ಪ್ರಕಾರ ಕಾಂತಕುಮಾರ್ ಮತ್ತು ಅವರ ಅಕ್ಷಾ ಫೌಂಡೇಶನ್ ಏನಿದೆ ಅದರ ಕೆಲವರು ಯಾರು ಆಫೀಸ್ ಬೇರರ್ಸ್ ಅಲ್ಲಿ ಇದ್ರು ಅವ್ರಗಳ ಮೇಲೆ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಆ 2 ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಅದನ್ನ ತನಿಖೆ ಮಾಡ್ತೀವಿ. ನಮ್ಮ ಕೆಲ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಪೆಟ್ಟು ಬಿದ್ದಿರುವಂಥದ್ದು ನಮಗೂ ಗೊತ್ತಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಪರಾಮರ್ಶೆ ಮಾಡಿ ಅಗತ್ಯ ಬಿದ್ದರೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. 24ನೇ ತಾರೀಕು ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆಗೆ ಕರೆ ನೀಡಿದರು. ಅದು ಶ್ರೀನಗರ ಸರ್ಕಲ್ನಿಂದ ಮಿಶಿಗನ್ ಕಾಂಪೌಂಡ್ವರೆಗೂ ಪ್ರತಿಭಟನೆ ನಡೆದಿತ್ತು. ಅದರ ಮಧ್ಯ ಮತ್ತು ಅದಾದ ನಂತರ ಸುಮಾರು 1,500 2 ಸಾವಿರ ಜನ ವಿದ್ಯಾರ್ಥಿಗಳು ಇಲ್ಲಿ ಕೆಲವರ ಒಂದು ಪ್ರಚೋದನೆಯಿಂದ ನಮ್ಮ ಜುಬಿಲಿ ಸರ್ಕಲ್ ಅಲ್ಲಿ ಕೂತು ಸುಮಾರು 3.5 ಗಂಟೆಗಳ ಕಾಲ ಜುಬಿಲಿ ಸರ್ಕಲ್ ಬಂದ್ ಮಾಡಿದ್ದು ತಮ್ಮೆಲ್ಲರಿಗೂ ನಡೆದಿದೆ. ಅದರ ಹಿನ್ನೆಲೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳನ್ನು ಈಗಾಗಲೇ ದಾಖಲು ಮಾಡಿಕೊಂಡಿದೆ. ಒಂದು ಸರ್ವಮಂಗಳ ಸರ್ಕಲ್ ಅಲ್ಲಿ ನಮ್ಮ ಪೊಲೀಸ್ ಬ್ಯಾರಿಕೇಡ್ ಅನ್ನ ಬ್ರೀಚ್ ಮಾಡಿ ಅಲ್ಲಿಂದ ಮುಂದೆ ನುಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಆಗಿರುವಂಥದ್ದು. ಇನ್ನೊಂದು ಜುಬಿಲಿ ಸರ್ಕಲ್ ಬಂದ್ ಮಾಡಿರುವಂಥದ್ದು. 2 ಪ್ರತ್ಯೇಕ ಪ್ರಕರಣಗಳು. ನನಗಿರೋ ಮಾಹಿತಿ ಪ್ರಕಾರ ಕಾಂತಕುಮಾರ್ ಮತ್ತು ಅವರ ಅಕ್ಷಾ ಫೌಂಡೇಶನ್ ಏನಿದೆ ಅದರ ಕೆಲವರು ಯಾರು ಆಫೀಸ್ ಬೇರರ್ಸ್ ಅಲ್ಲಿ ಇದ್ರು ಅವ್ರಗಳ ಮೇಲೆ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಆ 2 ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಅದನ್ನ ತನಿಖೆ ಮಾಡ್ತೀವಿ. ನಮ್ಮ ಕೆಲ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಪೆಟ್ಟು ಬಿದ್ದಿರುವಂಥದ್ದು ನಮಗೂ ಗೊತ್ತಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಪರಾಮರ್ಶೆ ಮಾಡಿ ಅಗತ್ಯ ಬಿದ್ದರೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ.